ಪುನೀತ್ ಕೆರೆಹಳ್ಳಿಗೆ ಯಾರು ಅಧಿಕಾರ ಕೊಟ್ಟರು? ಪುನೀತ್ ಕೆರೆಹಳ್ಳಿ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಕಂಪ್ಲೇಂಟ್ ಮಾಡಿ ಪೊಲೀಸಿಗೆ ತಿಳಿಸಿದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ತಾರೆ. ಯಾರು ಪರ್ಮಿಷನ್ ಯಾರಿಗೆ ಕೊಟ್ಟಿದ್ದಾರೆ? ಕಾನೂನಿಗೆ ಅವ್ರ ಮೇಲೆ 16 ಕೇಸ್ಗಳಿದಾವೆ. ನಾವು ಯಾರು ಅವ್ರನ್ನ ಐಡೆಂಟಿಫೈ ಮಾಡಿ ಅವ್ರನ್ನ ಡಿಪೋರ್ಟ್ ಮಾಡ್ತೀವಿ, ಮುಲಾಜಿಲ್ದೆ ಡಿಪೋರ್ಟ್ ಮಾಡ್ತೀವಿ, ಯಾರನ್ನ ಇಟ್ಕೊಳ್ಳೋದಿಲ್ಲ. ಒಬ್ಬ ಜಾಗೃತ ನಾಗರಿಕನ ಕೆಲಸ ಮಾಡಿದಾನೆ ತಪ್ಪಂತೇಳಿ ನೀವು ಹೇಳ್ತೀರಾ? ಹೌದು, ಮತ್ತೆ ಯಾರು ಅಧಿಕಾರ ಜಾಗೃತ ಅಧಿಕಾರ? ಈ ಕೇರಳದಿಂದ ಜಲೀಲ್ ಬಂದೈತಲ್ಲ, ಇಲ್ಲೇ ಇನ್ಸ್ಪೆಕ್ಷನ್ ಮಾಡಿ ಹೋಗ್ತಾರೆ, ಅವ್ರಿಗೆ ನಾವೀಗಾಗ್ಲೇ ಅವ್ರ ಮೇಲೆ ನಾವೀಗಾಗ್ಲೇ ಕ್ರಮ ತಗೊಂಡಿದ್ದೀವಿ. ಜಲೀಲ್ ಮೇಲೆ ಏನ್ ಕೇಸ್ ಹಾಕಿದ್ರಿ? ಯಾರ ಮೇಲೆ? ಆ ಕೇರಳದ MLA ಜಲೀಲ್ ಬಂದು ಇಲ್ಲೇ ಒಂದು ಕೋಗಿಲ ಡಿಮಾಲಿಷನ್ ಮೇಲೆ ಏನ್ ಮಾಡಿದ್ರು ಹೇಳಿ? ಸರ್ಕಾರ ಬೈದ್ ಬಿಟ್ಟು ಹೋದ್ರು, ಪ್ರೆಸ್ ಮೀಟ್ ಮಾಡಿ ಹೋದ್ರು. ಅವ್ರಿಗೆ ಏನ್ ಮಾಡಿದಿರ? ಅವರು ನೀವೇ ಬೈತಿದ್ರಿ, ಅವ್ರಿಗೇನಾದ್ರು ಮಾಡ್ಬೇಕಲ್ಲ. ಅವ್ರಿಗೆ ಯಾರು ಅಧಿಕಾರಿ ಕೊಟ್ರು? ಒಂದ್ ನಿಮಿಷ, ಜಸ್ಟ್ 1 ಸೆಕೆಂಡ್ ಸರ್, 1 ಸೆಕೆಂಡ್. ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಈ ಚುನಾವಣೆ ಅಕ್ರಮದ ಬಗ್ಗೆ ಮಹದೇವಪುರದ ಒಂದು ಸಂಪೂರ್ಣವಾಗಿ ನಾವು ರಿಪೋರ್ಟ್ ಮಾಡಿದ್ವಿ ಅಧ್ಯಕ್ಷರೇ. ಅವಾಗ ನ್ಯಾಷನಲ್ ಚಾನೆಲ್ಸ್ ಎಲ್ಲ ಮಹದೇವಪುರಕ್ಕೆ ಹೋಗಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದ್ಮೇಲೆ ಅಲ್ಲಿ ಕೆಲವು ಸಾರ್ವಜನಿಕರು ಇಂಟರ್ವ್ಯೂ ಕೊಟ್ಟರು. ಬಾಂಗ್ಲಾದೇಶಿಗಳು ಬಹಳಷ್ಟು ಜನ ಇಲ್ಲಿ ಬಂದಿದ್ದಾರೆ, ಇಲ್ಲೆಲ್ಲಾನು ಬಿಜೆಪಿ ಪಕ್ಷದವರೇ ಕರ್ಸ್ಕೊಂಡು ಬಂದಿರೋದು, ವೋಟ್ ಹಾಕಿಸ್ತಾರೆ ಹೆದರ್ಸಿ ಬೆದರ್ಸಿ ಅಂತ ಹೇಳಿದ್ರು. ಅದು ಆಲ್ ನ್ಯಾಷನಲ್ ಮೀಡಿಯಾ ಕವರ್ ಮಾಡಿದ್ರು ಅಧ್ಯಕ್ಷ. ಅದಾದ್ಮೇಲೆ ಇಲ್ಲಿ ಕೇಳಿ, ಬಿಜೆಪಿ ಪಕ್ಷದವರು ಒಂದು ಅಭಿಯಾನ ನಡೆಸಿದ್ರು, ಜನಜಾಗೃತಿ ಅಭಿಯಾನ ಮಹದೇವಪುರದಲ್ಲಿ. ಮಾಜಿ ಶಾಸಕರು ಕೂತ್ಬಿಟ್ಟು ಬಿಜೆಪಿ ಪಕ್ಷದವರು ಒಂದು ಅಧಿಕೃತವಾದಂತ ಅಭಿಯಾನ ನಡೆಸ್ತಾ ಇದೀವಿ, ಇಲ್ಲಿ ಬಾಂಗ್ಲಾದೇಶಿ ವಲಸಿಗರು ಎಲ್ಲೆಲ್ಲಿದ್ದಾರೆ ದಯವಿಟ್ಟು ಹೇಳಿ ಅಂತ ಅವರು ಒಂದು ಹೆಲ್ಪ್ ಲೈನ್ ಪ್ರಾರಂಭ ಮಾಡಿದ್ರು. ನಂದು ಒಂದೇ ಪ್ರಶ್ನೆ ಅಂದ್ರೆ, ಆ ಹೆಲ್ಪ್ ಲೈನ್ ಇಂದ ತಮ್ಗೆಷ್ಟು ಮಾಹಿತಿ ಬಂತು? ಎಷ್ಟು ಜನ ಬಂದು ಇಲ್ಲ ಇಂತ ಈ ವ್ಯಕ್ತಿ ಬಾಂಗ್ಲಾದೇಶದವನಿದ್ದಾನೆ, ಈ ವ್ಯಕ್ತಿ ಏನೋ ಅಸ್ಸಾಂ ಥ್ರೂ ಬಂದಿದ್ದಾನೆ, ಏನಾದ್ರೂ ಮಾಹಿತಿ ಬಂದಿರ್ಬೇಕಲ್ಲ? ಯಾಕಂದ್ರೆ ಇವ್ ರ್ಯಾನ್ ಅನ್ ಅಫಿಷಿಯಲ್ ಪ್ರೋಗ್ರಾಮ್, ಸೊ ಅದನ್ನು ಮಾಹಿತಿ ಏನಾದ್ರು ಇದ್ರೆ ಇಡಿ. ಏನ್ ನೀವು ಬರೇ ಏನು ಹೋಮ್ ಮಿನಿಸ್ಟರ್ ಬ್ಲೇಮ್ ಮಾಡೋದ? ಜವಾಬ್ದಾರಿ ಕರ್ನಾಟಕ ಸರ್ಕಾರದಲ್ಲ ಸ್ವಾಮಿ, ಕೇಂದ್ರ ಸರ್ಕಾರ. ಅಲ್ಲಿ ಅಸ್ಸಾಂ ಗವರ್ಮೆಂಟ್ ನಿಮ್ದೆ, ಅಲ್ಲಿ ವೆಸ್ಟ್ ಬೆಂಗಾಲ್ ನಲ್ಲಿ TMC ಇದೆ, ಅಲ್ಲಿಂದ ಪಾಸ್ ಆಗ್ಬಿಟ್ಟು ಎಲ್ಲ ಸರ್ಕಾರ ಉತ್ತರ ಪ್ರದೇಶ, ಬಿಹಾರ ಎಲ್ಲ ನಿಮ್ದೇ ಇದೆ. ಕರ್ನಾಟಕ ತನಕ ಹೆಂಗ್ ಬರ್ತಾರೆ ಸ್ವಾಮಿ? ಆಮೇಲೆ ನೀವು ನಡೆಸ್ತಾ ಇರೋಂತ ಜನ ಜಾಗೃತಿ ಅಭಿಯಾನ ಎಷ್ಟು ಕಂಪ್ಲೇಂಟ್ ಬಂದಿದೆ ಹೇಳಿ? ಸ್ವಲ್ಪ ಅದ್ರ ಬಗ್ಗೆ ಬೆಳಕು ಚೆಲ್ಲಿದ್ರೆ. ನಮ್ಮ ಜನ ಜಾಗೃತಿ ಅಭಿಯಾನ ಮಾಡಿದ್ವಿ ಮತ್ತು ಮೂಲಕ 25 ಲಕ್ಷ ಜನ ಬಾಂಗ್ಲಾದೇಶ